ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ. ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕುಮು ತಲೆಬಾಗಿ ಶಾಮುವಿನ ಮಗ್ಗುಲಲ್ಲಿದ್ದ ಕುರ್ಚಿಯಲ್ಲಿ ಬಂದು ಕುಳಿತಳು. ನಿಮ್ಮ ವಿಷಯವಾಗಿ ಬಹಳ ಕೇಳಿದೆ, ನಿಮ್ಮನ್ನು ನೋಡಲೇಬೇಕು ಎನಿಸಿತು ಎಂದು ಜಯಂತಿ ಅಂದಾಗ ಅವಳು ಬಾರದ ನಗೆಯನ್ನು ತಂದುಕೊಂಡಳು. ಶಾಮು ಬಹಳ ದೊಡ್ಡ ಮನಸ್ಸು ಮಾಡಿದ್ದಾರೆ ನಿಮ್ಮ ವಿಷಯದಲ್ಲಿ ಎಂದೇ ಹೇಳಬೇಕು. ಕುಮುದಿನಿ, ನನ್ನನ್ನು ಒಂದು ಒಪ್ಪತ್ತು ಊಟಕ್ಕೂ ಕರೆಯದವರು ನಿಮ್ಮನ್ನು ಕರೆತಂದು ಪೂರ್ಣಿಮಾದಲ್ಲಿ ಇರಲು ಅವಕಾಶ ಕಲ್ಪಿಸಿಕೊಟ್ಟಾಗ ನನಗೆ ಆಶ್ಚರ್ಯ ಎನಿಸಿತ್ತು. ಆಗ ನಿಮ್ಮನ್ನು ನೋಡಲೇಬೇಕು ಎಂದೆನಿಸಿತು ನನಗೆ. ಆದರೆ ನನ್ನ ನಿರೀಕ್ಷೆಗಳೆಲ್ಲ ಸುಳ್ಳಾಗಲಿಲ್ಲ. ಅವರ ಆಯ್ಕೆ ತುಂಬ ಉತ್ತಮವಾಗಿದೆ ಎಂದಳು. ಅವಳ ಮಾತಿನ ಗೂಢಾರ್ಥದಿಂದ ಕುಮುದಾಗೆ ವೇದನೆ ಆಯಿತು, ಜೊತೆಗೆ ಕೋಪವೂ ಕೂಡ ಬಂತು. ಆದರೆ ಅವಳು ತನ್ನ ಕೋಪವನ್ನು ನುಂಗಿಕೊಂಡಳು. ಅವಳಿಗೆ ಮನೆಯ ಅಡುಗೆಯವರು ಟ್ರೇನಲ್ಲಿ ಟೀ ತಂದರು. ಟೇಬಲ್ ಮೇಲೆ ಇಡಿ ಎಂದಳು ಶೀಲಾ. ಅದೇ ಹೊತ್ತಿಗೆ ಶಾಮು ಸಿಗರೇಟ್ ಹೊತ್ತಿಸಿದ. ಆ ಸಿಗರೇಟಿನ ಹೊಗೆ ಕುಮುದಾಳತ್ತ ಹರಿದಾಗ ಅವಳ ಕೋಪ ಇಮ್ಮಡಿಯಾಗಿತ್ತು. ಅವಳು ಈ ರೀತಿ ಅಲಂಕರಿಸಿಕೊಳ್ಳಲು ಪ್ರೇರೇಪಿಸಿದವರು ಯಾರು ಎಂಬ ಸಮಸ್ಯೆಯಲ್ಲಿ ಅವನು 2 ಸಿಗರೇಟನ್ನು ಬೂದಿ ಮಾಡಿದ್ದ. ಕುಮುದಿನಿಗೆ ಟೀ ಅಭ್ಯಾಸವಾಗಿದೆಯೇನು? ಇಲ್ಲಿ ಆ ಪ್ರಶ್ನೆಯೇ ಏಳಲ್ಲ ಜಯಂತಿ. ಪೂರ್ಣಿಮಾಗೆ ಬಂದವರೆಲ್ಲ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲೇಬೇಕು. ಅದು ಇಲ್ಲಿಯ ಕಟ್ಟಕಳೆ. ಕುಮುದಿನಿ, ನಿಮಗೆ ಚೆಸ್ ಆಡಲು ಬರುತ್ತದೆಯೇ? ಅವಳನ್ನು ಎಲ್ಲ ರೀತಿಯಿಂದಲೂ ಆಕೆ ಪರೀಕ್ಷೆ ಮಾಡುವಂತಿತ್ತು. ಅದು ಆಕೆಯ ವೈಖರಿ. ಅವಳು ಇದ್ದದ್ದು ಅವಳ ಅತ್ತೆಯ ಮನೆಯಲ್ಲಿ. ಅವಳಿಗೆ ಆಟ ಆಡಲು ಪುರುಸೊತ್ತು ತಾನೇ ಎಲ್ಲಿತ್ತು? ಮನೆ ಕೆಲಸವೇ ಸಾಕಾಗುತ್ತಿತ್ತು ಅವಳಿಗೆ ಎಂದಳು ಶೀಲಾ. ಅವಳ ಮಾತಿನಿಂದ ಕುಮುಗೆ ಹೃದಯವೇ ಬಾಯಿಗೆ ಬಂದಂತಾಯಿತು. ತನ್ನ ಪೂರ್ವೋತ್ತರವನ್ನು ಇತರರ ಮುಂದೆ ಅವಳಿಗೇಕೆ ಹೇಳಬೇಕು? ತನಗೆ ಅವಮಾನ ಮಾಡಲು ಹಣಹಣಿಸಿದಂತಿದೆ ಇವರೆಲ್ಲ ಎಂದುಕೊಂಡವಳೆ ದುಃಖದಿಂದ ತಲೆಬಾಗಿದಳು. ಕುಮು, ಟೀ ತಗೋ, ಆರಿ ಹೋಗುತ್ತೆ. ಚೆಸ್ ಆಡುವುದನ್ನು ಕಲಿಯುವುದು ಕಷ್ಟವೇನಲ್ಲ. ಶಾಮು ಮನಸ್ಸು ಮಾಡಿದರೆ ಒಂದೇ ದಿನದಲ್ಲಿ ಕಲಿಸಬಲ್ಲರು. ಜಯಂತಿ ಅವನನ್ನು ಕೆರಳಿಸಿದವಳೆ ಅಂದಳು. ಕೂಡಲೇ ಶಾಮು ಉತ್ತರಿಸಿದ, ನನಗೆ ಚೆಸ್ನಲ್ಲಿ ಅಭಿರುಚಿ ಇದೆ. ಆದರೂ ಅದನ್ನು ಆಡಲು ನನಗೆ ಸಮಯ ತಾನೇ ಎಲ್ಲಿದೆ? ಒಂದು ವೇಳೆ ಕುಮುದಾಗೆ ಇಲ್ಲಿ ಹೊತ್ತು ಹೋಗಲಾರದೆಂದಾಗ ಆ ಮಾತು. ಕಲಿಸಬೇಕಾದ್ರೆ ಕಲಿಸುತ್ತೇನೆ ಎಂದನು. ಕುಮು ಕೆಂಗಣ್ಣಿನಿಂದ ಅವನತ್ತ ನೋಡಿದಳು. ಈ ಪೂರ್ಣಿಮಾದಲ್ಲಿ ಇರೋ ಎಲ್ಲರದ್ದು ದೊಡ್ಡಸ್ತಿಕೆ, ಡಂಬಾಚಾರ. ಅದಕ್ಕೆ ಸರಿಯಾಗಿ ಸಿಕ್ಕಿದ್ದಾಳೆ ಜಯಂತಿ. ಜಯಂತಿಯ ಮಾತಿನ ವೈಖರಿಯನ್ನು ಕೊಂಡು ಕುಮುಗೆ ಮೆಚ್ಚುಗೆ ಆಗದಿದ್ದರೂ ಅವಳ ಬಗ್ಗೆ ಅವಳಿಗೆ ಏನೋ ಒಂದು ಬಗೆಯ ದ್ವೇಷ ತಲೆದೂರಿತು. ಇದೆಲ್ಲ ಕೇವಲ ನಾಟಕ. ಶಾಮುವಿಗೂ ಅವಳಿಗೂ ಸಂಬಂಧವಿರಬೇಕೆಂದವಳು ತೀರ್ಮಾನಿಸಿದಳು. ಈ ಬಾರಿ ಕಾಮನ ಹಬ್ಬದಲ್ಲೂ ಕುಮುಗೆ ಬಹುಮಾನ ಗಟ್ಟಿ. ಈಜು ಕಲಿಯೋಕೆ ಆರಂಭಿಸಿದ್ದಾಳೆ ಆಗಲೇ ಎಂದಳು. ಶಾಮು ಕುಮುದಾಳತ್ತ ಆಶ್ಚರ್ಯದಿಂದ ತಿರುಗಿದ. ಕುಮು ಅವನ ನೋಟದಿಂದ ತಪ್ಪಿಸಿಕೊಂಡು ಅವಳನ್ನೇ ನೆಟ್ಟ ನೋಟದಿಂದ ನೋಡುತ್ತಾ ಜಯಂತಿ ನುಡಿದಳು, ಯಾಕೆ? ಪೂರ್ಣಿಮಾದ ಈಜುಕೊಳದಲ್ಲಿ ಕುಮುದಿನಿ ಈಜಲು ಅರ್ಹತೆ ಪಡೆದಿಲ್ಲವೇ? ಕಲಿಯಲಿ, ಬಹುಮಾನಗಳನ್ನು ಗಳಿಸಲಿ, ಯಾರು ಬೇಡ ಅಂದವರು ಎಂದಳು. ತಕ್ಷಣ ಕುಮುದ ಮೇಲೆದ್ದವಳೆ ಮಾತನಾಡಿದಳು, ನೋಡಿ ಶೀಲಾ, ತುಂಬ ತಲೆನೋಯ್ತಾ ಇದೆ, ನಾನು ಹೋಗಿ ಬರಲೆ ಎಂದು. ನಿಮ್ಮ ತಲೆನೋವಿಗೆ ಸಂಜೀವಿನಿ ಅಂತಹ ಔಷಧಿ ಇದೆ ನಮ್ಮಣ್ಣನ ಹತ್ತಿರ ಎಂದಳು ಶೀಲಾ. ಶಾಮು, ಡಾಕ್ಟರ್ ತಲೆನೋವಿಗೆ ಎಂದು ತಂದುಕೊಟ್ಟಂತಹ ಮಾತ್ರೆಗಳು ನಿನ್ನ ರೂಮಿನಲ್ಲಿ ಇದೆ ಅಲ್ವಾ? ಅದನ್ನು ಕುಮುದಿನಿಗೆ ತಂದುಕೊಡು. ಶಾಮುಗೆ ತಲೆನೋವು ಶತಸಿದ್ಧ. ಅವನು ಬಿಡುವಿಲ್ಲದೆ ದುಡಿಯುವುದಕ್ಕೂ ಅವನ ತಲೆನೋವಿಗೂ ತುಂಬ ನಂಟು. ಹೀಗೆ ಶೀಲಾ ಅಂದಳು. ಕುಮು, ತಲೆನೋವಿಗೋಸ್ಕರ ಎದ್ದು ಹೋಗಬೇಕಾದದ್ದೇನಿಲ್ಲ ಬಿಡು, ಮಾತ್ರೆಗಳನ್ನು ಇಲ್ಲಿಗೆ ತರಿಸುತ್ತೇನೆ ಎಂದಳು ಶೀಲಾ ಮತ್ತೆ. ಅವರ ಬಲವಂತಕ್ಕೆ ಕಟು ಬಿದ್ದು ಕುಮುದ ಕುಳಿತುಕೊಳ್ಳಲೇಬೇಕಾಗಿತ್ತು. ಆಲೂಗಡ್ಡೆ ಉಪ್ಪೇರಿಯ ಸಮೇತ ಅಡುಗೆಯವರು ಅಲ್ಲಿಗೆ ಬಂದಾಗ ಶೀಲಾ ಅವರಿಗಿಂತಲೂ ಆಚಾರ್ಯರೇ ಶಾಮುವಿನ ರೂಮಿನಲ್ಲಿ ಟೇಬಲ್ನ ಮೇಲೆ ತಲೆನೋವಿನ ಮಾತ್ರೆ ಇದೆ, ತಂದುಕೊಡ್ತೀರಾ ಎಂದಳು. ಸರಿ ತಾಯಿ. ಅಂದಹಾಗೆ ಸಿಹಿ ತಿಂಡಿ ಏನು ಮಾಡಬೇಕು ಅಂತ ತಾವೂ ಹೇಳಲಿಲ್ಲ, ನಾನು ಮಾಡಲಿಲ್ಲ. ರಸಗುಲ್ಲ ಇದೆ, ತಂದು ಬಿಡಲೇ ಎಂದನು.
ಹೀಗೆ ಅವರು ಶೀಲಾಗೆ ಪ್ರಶ್ನಿಸಿದರು. ಆದರೆ ಇಲ್ಲಿ ಮಾತನಾಡಿದ್ದು ಮಾತ್ರ ಜಯಂತಿ. ಬೇಡ ಆಚಾರ್ಯ, ಆ ರಸಗುಲ್ಲ ತಿಂದು ತಿಂದು ನನಗೆ ತಲೆ ಚಿಟ್ಟು ಹಿಡಿದು ಹೋಗಿದೆ ಜಯಂತಿ ಎಂದಳು. ಅವಳ ಇಚ್ಛೆಗೆ ಮುಖ್ಯ ಎಂಬಂತೆ ಅಡುಗೆಯವರಿಂದಲೂ ತಾಯಿ ಹಾಗಿದ್ರೆ ಹಣ್ಣುಗಳಿವೆ, ಅದನ್ನು ತರಲೇನು? ಬೇಕಿಲ್ಲ ಬಿಡಿ, ಹಣ್ಣು ತಿಂದು ಬೇಜಾರು ಬಂದಿದೆ ಎಂದಳು ಜಯಂತಿ. ಆದರೆ ಕುಮುದ ಮಾತ್ರ ಮಾತಿಲ್ಲದೆ ಮೌನವಾಗಿಯೇ ಕುಳಿತಿದ್ದಳು. ತಕ್ಷಣ ಶೀಲಾ ಕುಮುಗೆ ಹೀಗೆಂದಳು. ಕುಮು, ಹಣ್ಣು ತರಿಸ್ಲೇನು? ತಲೆನೋವು ಅಂತ ಹೇಳ್ತಿದೀಯಲ್ಲ, ಬೇಡ, ಮಾತ್ರೆ ನುಂಗಿದ್ರೆ ಸರಿ ಹೋದೀತು ಬಿಡು. ಬರ್ತೀರಾ ಶಾಮು? ಎಸ್ಟೇಟ್ಗೆ ಹೋಗಿ ಬರೋಣ. ನಿಮ್ಮ ಕುಮುದಿನಿಯು ಎಸ್ಟೇಟನ್ನು ನೋಡಿದ ಹಾಗಾಗುತ್ತೆ ಎಂದಳು ಜಯಂತಿ. ಇಲ್ಲ, ನನಗೀಗ ಬೇರೆ ಕೆಲಸವಿದೆ ಎಂದ. ಹೌದಪ್ಪ, ನಾನು ಕರೆದ್ರೆ ನಿಮಗೆ ಎಲ್ಲಿಲ್ಲದ ಕೆಲಸ ಬಂದುಬಿಡುತ್ತದೆ. ನನಗೆ ನಿನ್ನಂತೆ ಸ್ವತಂತ್ರವಿಲ್ಲ ಜಯಂತಿ. 100 ಕೆಲಸ, ಆಳುಗಳ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ನಾನಾ ಬಗೆಯ ಯೋಚನೆಗಳು ನನ್ನದು. ನಾನೇನು ಮಾಡಲಿ? ನಾನು ಹೆಸರಿಗೆ ಹೇಮಾವತಿಯ ಮಾಲೀಕನಾದರೂ ನನಗೆ ಬೇಕಾದಷ್ಟು ಜವಾಬ್ದಾರಿ ಇದೆ. ನಾನು ಒಬ್ಬ ಬಂಧಿಯೇ ಎಂದನು. ಕುಮುಗೆ ಶಾಮು ಜಯಂತಿಯ ಮುಖಭಂಗ ಮಾಡಿದ್ದು ಒಂದು ರೀತಿಯಲ್ಲಿ ಸಂತೋಷ ಎನಿಸಿತು. ನಾನಿನ್ನು ಬರಲೆ ಹಾಗಿದ್ರೆ ಎಂದು ಜಯಂತಿ ತಾಳ್ಮೆಗೆಟ್ಟವಳಂತೆ ಏಳತೊಡಗಿದಳು. ಹೋದರಾಯಿತು, ಕುಳಿತುಕೋ ಜಯಂತಿ ಎಂದು ಶೀಲಾ ಅವಳ ಕೈ ಹಿಡಿದು ಎಳೆದು ಕೂರಿಸಿದಳು. ಇದ್ದಕ್ಕಿದ್ದಂತೆಯೇ ಮನೆಯ ನಾಯಿ ಓಡಿ ಬಂದು ಶಾಮುವಿನ ಬಳಿ ಲಲ್ಲೆಗೆರೆಯುತ್ತಾ ಅವನ ಮೇಲೆ ಏರಿತು. ಅರೆ, ಇದನ್ಯಾರು ಬಿಟ್ಟವರು? ಒಂದೇ ಉಸಿರಿಗೆ ಓಡಿ ಬಂದಿದೆ ಎಂದು ಅವನು ಅದರ ತಲೆ ಸವರಿ ಮುಂಗಲೆ 2 ಎತ್ತಿ ಹಿಡಿದು ತೊಡೆಯ ಮೇಲೆ ಇರಿಸಿಕೊಂಡ. ಅದನ್ನೇ ಅನುಸರಿಸಿ ಓಡಿ ಬಂದಿದ್ದ ರಂಗ ಅದನ್ನು ಶಾಮುವಿನ ಬಳಿ ಕಂಡೊಡನೆ ನಿಂತು ನುಡಿದ. ಇಲ್ಲಿ ಬಂದಿದೆ ಕಳ್ಳ, ಸ್ನಾನ ಮಾಡಿಸೋಣ ಅಂತ ಹೊರಟಿದ್ದೆ. ಅವನ ಮಾತಿನಿಂದ ಅವಮಾನವಾದಂತಾಯಿತು ಶಾಮುಗೆ. ಪೂರ್ಣಿಮಾದ ದೊಡ್ಡಸ್ತಿಕೆಯನ್ನು ಹಾಳು ಮಾಡಿಬಿಡುತ್ತಾನೆ ಇವನು ಎಂದು ಅವನ ಮನ ರೋಸಿತು. ಜಯಂತಿಯ ಎದುರಿನಲ್ಲಿ ಅವನು ಆ ರೀತಿ ತೀರುದಿಬ್ಬದಿ ಇಲ್ಲದೆ ಕೊಳಕಾದ ಉಡುಪನ್ನು ಉಟ್ಟು ಕೈಯಲ್ಲಿ ನಾಯಿಯ ಸರಪಳಿ ಹಿಡಿದು ಅಲ್ಲಿಗೆ ಓಡಿ ಬಂದಿದ್ದ. ಕುಮು ಮಾತ್ರ ತಲೆ ಎತ್ತಿ ರಂಗನನ್ನೇ ನೋಡುತ್ತಿದ್ದಳು. ಪಾಪ, ಅವನು ಏನು ಅರಿಯದವನೆಂದು ಅವನನ್ನು ಮನ ಬಂದಂತೆ ಎಲ್ಲರೂ ಅಳೆಯುತ್ತಾರೆ ಎಂದವಳು ಅವನ ಸಲುವಾಗಿ ಮರುಕಪಟ್ಟಳು. ಈ ಹೊತ್ತಿನಲ್ಲಿ ಇದಕ್ಕೆ ಸ್ನಾನವೇ ರಂಗ? ಅದು ಅಲ್ಲದೆ ಅದರ ಸ್ನಾನ ಆಹಾರದ ಬಗ್ಗೆ ನಿನಗೇನು ಯೋಚನೆ? ಸಿದ್ಧ ನೋಡ್ಕೊಳ್ತಾನೆ ಬಿಡು. ಛೀ, ಇದೇ ನಿನ್ನಲ್ಲಿರೋ ದೋಷ. ನೋಡು, ನಮ್ಮ ಘನತೆ ಮರ್ಯಾದೆಗೆ ಕುಂದು ಬರುತ್ತೆ ಅಂತ ನಾಯಿನ ಸರಿಯಾಗಿ ನೋಡಿಕೊಳ್ಳದೆ ಇದ್ದರೆ ಅದರ ಮೈ ತುಂಬ ಹುಳು ಬೀಳುತ್ತೆ. ಆಗ ಅದನ್ನು ನೋಡುವವರು ಯಾರು? ನಾವೇ ತಾನೇ. ನೋಡು, ನಿನ್ನದೇ ಒಂದು ರೀತಿ. ಪಾಪ, ಜಯಂತಿಯನ್ನು ಸತಾಯಿಸ್ತಾ ಇದ್ದೀಯಲ್ಲ. ಅವಳು ನಿನ್ನ ಮೇಲೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡಿದ್ದಾಳೆ. ಅವಳನ್ನು ಮದುವೆಯಾಗದೆ ಸತಾಯಿಸ್ತಾ ಇದ್ದೀಯಾ ನೀನು ಎಂದ. ರಂಗ, ಏನಿದು ಬಾಯಿಗೆ ಬಂದಂತೆಲ್ಲ ಮಾತನಾಡುತ್ತಿದ್ದೀಯಲ್ಲ ಎಂದು ಅಬ್ಬರಿಸಿದ ಶಾಮು. ಅವನ ಆಗಿನ ಆವೇಶ ಕಂಡು ತಲ್ಲಣಿಸಿದಳು ಕುಮುದ. ಅವನ ಮುಖ ಕೋಪದಿಂದ ಕೆಂಪೇರಿ, ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಅವನ ದೇಹವೆಲ್ಲ ಅಸಹನೆಯಿಂದ ತರತರನೆ ನಡುಗುತ್ತಿತ್ತು. ಜಯಂತಿ ಮತ್ತು ಶೀಲಾ ಭಯಭೀತರಾಗಿ ಮುಂದೇನೋ ಅಭಾಸವಾಗುವುದೋ ಎಂದು ತಳಮಳಿಸಿದರು. ಕುಮುದಿನಿ ನುಡಿ, ಇದೇ ನಮ್ಮ ಮನೆತನದ ಲಕ್ಷಣ. ಪೂರ್ಣಿಮಾದಲ್ಲಿರುವವರೆಗೆ ಯಾರಿಗೂ ಯಾವ ಒಂದು ಮಾತನಾಡಲು ಅವಕಾಶವಿಲ್ಲ. ಇದು ಬಂಗಾರದ ಪಂಜರ. ನಾನಾ ಪ್ರಾಣಿಗಳನ್ನು ಈ ಪಂಜರದಲ್ಲಿ ಸಾಕ್ತಾ ಇದ್ದಾನೆ ಶಾಮು. ರಂಗ, ಇಲ್ಲಿಂದ ಹೊರಡ್ತೀಯೋ ಇಲ್ವೋ? ಛೆ, ನಿನ್ನ ಜಾಯಮಾನಕ್ಕೆ ಇಷ್ಟು. ಮನೆತನದ ವಂಶ ಗೌರವವನ್ನು ಕಾಪಾಡಲಾರದ ಪಶು ನೀನು. ಶೀಲಾ ಅವನನ್ನು ಗದರಿಸಿದಳು. ಶೀಲಾ, ಹೊರಡ್ತೀನಿ, ಆದರೆ ಎಲ್ಲಿ ಹೋದೇನು? ಮತ್ತೆ ಬಂದೇ ಬರ್ತೀನಿ. ನನಗೂ ಸೇರಿದ್ದಲ್ಲವೇ ಈ ಪೂರ್ಣಿಮಾ ಎಂದನು ರಂಗ. ಅವನು ವ್ಯಂಗ್ಯವಾಗಿ ನಕ್ಕ. ಅವನ ಆ ನಗೆ ಕುಮುವಿನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು. ಮೇಲೆ ನೋಡಲು ಎಲ್ಲರೂ ಸಭ್ಯರು, ಆದರೆ ಒಳಗಿನ ಹಿನ್ನೆಲೆ ಯಾರಿಗೆ ಗೊತ್ತು? ವಂಶದ ಗೌರವವಂತೆ. ಕುಮು ತಾತ್ಸಾರದಿಂದ ಸುತ್ತಲೂ ನೋಡಿದಳು. ಜಯಂತಿ ಶಾಮುವಿನತ್ತ ತಿರುಗಿದಾಗ ಅವನು ಹಲ್ಲು ಕಡಿಯುತ್ತಾ ಕುಳಿತಿದ್ದ. ಆಚಾರ್ಯೆ, ಇವನನ್ನು ಇಲ್ಲಿಂದ ಹೊರಡಿಸಿಕೊಂಡು ಹೋಗಿ. ಅವನ ಮಾತಿಗೆ ಅರ್ಥವಿಲ್ಲ, ನಯವಿಲ್ಲ. ಶೀಲಾ ಅವರಿಗೆಂದಳು. ಶಾಮುವನ್ನು ಹೀಯಾಳಿಸಿದಳು. ಈಗ ಅವನನ್ನೇ ವಹಿಸಿಕೊಂಡು ರಂಗನ ಎದುರು ಬಿದ್ದಾಗ ಅವಳ ಹೃದಯವೇ ಅರ್ಥವಾಗಲಿಲ್ಲ ಕುಮುಗೆ.
ಕುಮು ಬರ್ತೀಯ, ಎಸ್ಟೇಟಿನ ಕಡೆ ಹೋಗಿ ಬರೋಣ? ಶೀಲಾ ಅವಳನ್ನು ಪ್ರಶ್ನಿಸಿದಳು. ತಕ್ಷಣ ಶಾಮು ಎಂದ, ಈಗ ಬೇಡ, ಕತ್ತಲೆ ಆದೀತು, ಮತ್ತಾವಾಗಲಾದರೂ ನೋಡಿ ಬಂದರೆ ಆಯಿತು. ಆದರೆ ಭಯ ಪಡಬೇಕಾದದ್ದು ಏನಿಲ್ಲ, ಹೋಗಿ ಬಂದರೆ ಆಯಿತು. ಅಲ್ಲಿಯೂ ಕೆಲಸಗಾರರ ಮನೆಗಳಿಲ್ಲವೇ? ಬರೀ ನಿರ್ಜನವಾದ ಪ್ರದೇಶವೇನಲ್ಲ. ಜಯಂತಿ ಅವನನ್ನು ರೇಗಿಸಿದಳು. ಆದರೂ ಬೇಡ ಅಂತ ಹೇಳ್ತಿದ್ದೀನಲ್ಲ. ರಂಗನ ತೋಳು ಹಿಡಿದು ಅಡುಗೆಯವರು ಕರೆದುಕೊಂಡು ಹೋಗುತ್ತಾ ಹೀಗೆಂದರು. ಬನ್ನಿ ರಾಯರೇ, ಹೋಗೋಣ. ಹಾ, ನಡಿರಿ ನಡಿರಿ, ಹೋಗೋಣ. ಇವರ ಸಹವಾಸ ನಮಗೆ ಲಾಯಕ್ಕಾಗಿಲ್ಲ. ಇವರೆಲ್ಲ ಬರೀ ನಾಟಕ ಎಂದ. ಆದರೆ ಇದನ್ನು ಎಷ್ಟು ಕಾಲ ಸಹಿಸಿಕೊಂಡು ಇರಲಿ, ನೀವೇ ಹೇಳಿ. ಇದೇನು ಬಾಳೋ ತರಹವೇ? ನೀವೇ ಹೇಳಿ. ಮರ್ಯಾದಸ್ಥರ ಹೆಣ್ಣು ಮಕ್ಕಳನ್ನು ತಂದಿಟ್ಟುಕೊಂಡ ಮೇಲೆ ಅವರಿಗೊಂದು ದಾರಿ ಮಾಡಲೇಬೇಕು. ಬನ್ನಿ ರಾಯರೇ, ಅವರಿಗೆ ತಿಳಿಯದೆ ಏನು? ಎಲ್ಲ ನಿಮ್ಮಿಂದಲೇ ಕಲಿಯಬೇಕಾ ಎಂದರು. ನನ್ನ ಮಾತು ಅಂದರೆ ಯಾರಿಗೂ ಬೆಲೆ ಇಲ್ಲ ಆಚಾರ್ಯರೇ. ಇಲ್ಲಿ ಆದರೆ ಒಂದಲ್ಲ ಒಂದು ಕಾಲಕ್ಕೆ ನನ್ನ ಮಾತಿನ ಮರ್ಮ ನೀವೇ ತಿಳಿಯುತ್ತೀರಿ. ಬನ್ನಿ ಆಚಾರ್ಯರೇ, ಹೋಗೋಣ. ಬನ್ನಿ ಆಚಾರ್ಯರೇ, ನಮಗೇಕೆ ಎಂದು ಅವನು ಅವರ ಕೈ ಹಿಡಿದು ಹೊರಟ. ಅವನ ಮಾತಿನ ಅರ್ಥವೇನು ಇರಬಹುದು? ಅವನೇಕೆ ಆ ರೀತಿ ಆಡಿದ? ಮನೆತನದ ಹೆಣ್ಣು ಮಕ್ಕಳನ್ನು ತಂದ ಮೇಲೆ ಅವರಿಗೊಂದು ದಾರಿ ಮಾಡಬೇಕೆಂದ. ಹಾಗಿದ್ದರೆ ಅವನ ಮಾತಿನ ಅರ್ಥ? ಹೀಗೆ ಯೋಚಿಸುತ್ತಾ ಶೀಲಾಳ ಮುಖ ಬಾಡಿತು. ಮತ್ತೆ ಅವನು ಹಿಂದಿರುಗಿ ಬಂದು ಶೀಲಾಳ ಮುಖದಲ್ಲಿ ತನ್ನ ಮುಖ ಇಟ್ಟು ನುಡಿದ. ಜಯಂತಿಯನ್ನು ನೀನು ಪುಸಲಾಯಿಸುತ್ತಾ ಇರೋದು ಯಾಕೆ ಅಂತ ನನಗೆ ಗೊತ್ತು ಶೀಲಾ. ಆದರೆ ಸ್ವಲ್ಪ ಹುಷಾರಾಗಿರು ನೀನು. ಅವಳ ಸ್ಥಾನ ಪೂರ್ಣಿಮಾದಲ್ಲಿ ಭದ್ರವಾಗುತ್ತದೆಯೇ ವಿನಃ ನಿನಗೆ ಅದರಿಂದ ಯಾವ ಬಗೆಯ ಉಪಯೋಗವೂ ಆಗೋಲ್ಲ ಎಂದ. ಗೋಪಿನಾಥ ನಿನಗಾಗಿ ತಪಸ್ಸು ಮಾಡ್ತಾನೆ ಇರಬೇಕಾಗುತ್ತದೆ, ಹುಷಾರ್ ಎಂದ. ಹೊರಡು ಇಲ್ಲಿಂದ. ಅಂತಹ ಎಷ್ಟು ಸಾರಿ ಹೇಳೋದು? ರಂಗ ಮತ್ತೆ ಶಾಮು ಗದರಿದ. ರಂಗ ನಕ್ಕು ಬಾಯಲ್ಲಿ ಶಿಳ್ಳೆ ಹಾಕುತ್ತಾ ನಾಯಿಯ ಸರಪಳಿಯನ್ನು ಮಾಲೆಯಾಗಿ ಹಾಕಿಕೊಂಡು ಹೊರಟ. ಮೂರ್ಖ ಎಂದು ಶಾಮು ಗುಣಗಿದಾಗ ಜಯಂತಿ ಅವನಿಗೆ ಹೀಗೆಂದಳು. ಶಾಮು, ನೀವು ಅವನನ್ನು ಈ ರೀತಿ ಬಿಟ್ಟಿರೋದು ಒಳ್ಳೆಯದಲ್ಲ. ಮನೆತನದ ಹೆಸರನ್ನೆಲ್ಲ ಕೆಡಿಸಿಬಿಡ್ತಾನೆ ಅವನು ಎಂದಳು. ಅವನು ಯಾರಿಗೂ ತೊಂದರೆ ಮಾಡೋನಲ್ಲ. ಏನೋ ಬಾಯಿಗೆ ಬಂದಂತೆ ಮಾತನಾಡ್ತಾನೆ ನಿಜ, ಆದರೆ ಅದಕ್ಕೂ ಕಾರಣವಿದೆಯಲ್ಲ ಎಂದು ಶೀಲಾ ನುಡಿದಾಗ ಶಾಮುವಿನ ಮುಖ ಬಿಳಿಚಿಕೊಂಡಿದ್ದನ್ನು ಕುಮುದ ಗುರುತಿಸಿದಳು. ಅವನು ತೀಕ್ಷ್ಣವಾಗಿ ತಂಗಿಯತ್ತ ನೋಡಿದಾಗ ಶೀಲಾ ಅದನ್ನು ಗಮನಿಸದವಳಂತೆ ಮತ್ತೆ ಅಂದಳು. ರಂಗನಿಂದ ಪೂರ್ಣಿಮಾದ ಜನರಿಗೆ ಯಾವ ಬಗೆಯ ಅಪಾಯವೂ ಇಲ್ಲ, ಮುಂದೆಯೂ ಆಗುವುದಿಲ್ಲ. ಆದರೆ ಅವನು ಹೇಳಿದ್ದು ಎಲ್ಲ ಸತ್ಯವೇ ಅಲ್ಲವೇ ಎಂದು ತೀರ್ಮಾನಿಸುವುದಕ್ಕೆ ಬಹಳ ಸಹನೆ ಬೇಕು. ರಂಗನ ತಲೆ ಸುಮ್ಮನೆ ಕೆಟ್ಟಿಲ್ಲ. ಅವನಿಗೆ ಆ ರೀತಿ ಆಗೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ ಎಂದಳು ಶೀಲಾ. ಆ ವಿಷಯವನ್ನೆಲ್ಲ ಚರ್ಚಿಸುವ ಸಮಯವಲ್ಲ ಇದು. ನಿನಗೂ ಬೇಸರವಾಗಿದ್ದರೆ ಚೆಸ್ ಆಟ ಆಡಬಾರದೇಕೆ? ಯಾರ ಜೊತೆ ಆಡಬೇಕು ಅನ್ನೋದಾದರೂ ಹೇಳು. ಇದುವರೆಗೂ ಕೆಲಸ ಇದೆ ಅಂದೆ. ಅಯ್ಯೋ ಹೌದು, ಮರ್ತೇ ಹೋಗಿತ್ತು. ನನಗೆ ಕೆಲಸವಿದೆ, ಹೋಗ್ತೀನಿ ಎಂದಳು. ಶಾಮು ಪೆಚ್ಚು ಮೊರೆಯಿಂದ ಎದ್ದು ನಿಂತ. ಕುಮು ಅವನನ್ನೇ ದಿಟ್ಟಿಸುತ್ತಿದ್ದಳು. ಅವನ ದೃಷ್ಟಿ ತನ್ನ ಮೇಲೆ ಹರಿಯುತ್ತಿದ್ದಂತೆ ತಲೆ ಬಾಗಿದಳು. ಶಾಮುವಿಗೆ ಮುಖ ಭಂಗವಾದದ್ದು ಅವಳಿಗೆ ಸಂತೋಷವೇ ಆಗಿತ್ತು. ಅವಳು ಮನದೊಳಗೆ ಹಿಗ್ಗುತ್ತಾ ಕುಣಿದಳು. ಹೇಗಾಗಿ ಹೋಗಿದೆ ಅವನ ಮುಖ? ನೋಡಲು ತುಂಬ ತೃಪ್ತಿಯಾಗಿತ್ತು. ರಂಗನೇ ಸರಿ ಅವನಿಗೆ ಮುಖಭಂಗ ಮಾಡಲು. ಆದರೆ ಶೀಲಾ ಹೇಳಿದ ರೀತಿ ರಂಗನ ತಲೆ ಕೆಡಲು ಏನೋ ಕಾರಣವಿರುವುದಂತೆ. ಅಂದರೆ ಶಾಮುನೇ ಅದಕ್ಕೆ ಕಾರಣಕರ್ತನಾಗಿರಬಹುದೇನೋ ಎಂದು ಕುಮುದ ಪರಿಪರಿಯಾಗಿ ಯೋಚಿಸಿದಳು. ಶಾಮು ಎದ್ದವನು ಕುಮುವಿನತ್ತ ನೋಡಿ ಮಾತನಾಡಿದ. ಕುಮು, ಬರ್ತೀಯಾ? ನಿನ್ನೊಡನೆ ಸ್ವಲ್ಪ ಮಾತನಾಡುವುದಿದೆ ಎಂದ. ಅವನು ಹೀಗೆಂದಾಗ ಜಯಂತಿಯ ಮುಖ ಕೆಂಪಾಯಿತು. ಅವಳು ವ್ಯಂಗ್ಯವಾಗಿ ಮಾತನಾಡಿದಳು. 4 ಮಂದಿ ಕುಳಿತಿರುವಾಗ ಈ ರೀತಿ ಮಾತನಾಡುವುದು ತಪ್ಪು ಅಲ್ಲವೇ ಶೀಲಾ ಎಂದಳು. ಶಾಮುನನ್ನು ಖಂಡಿಸಿ ಮಾತನಾಡಿದಳು ಜಯಂತಿ. ಕುಮುಗೆ ಶಾಮುವಿನ ಮುಖ ತೀರಾ ಇಳಿದು ಹೋಗಿರುವಂತೆ ಕಂಡುಬಂದಿತು. ಅವಳು ತಕ್ಷಣ ಎದ್ದಳು. ನಡಿರಿ ಹೋಗೋಣ ಎಂದು. ಅವಳು ಆ ರೀತಿ ಹೇಳುತ್ತಾಳೆಂದು ಜಯಂತಿಗಾಗಲಿ ಶೀಲಾಳಿಗಾಗಲಿ ನೆನಪಿರಲಿಲ್ಲ. ಶಾಮುವಿನೊಡನೆ ಅವಳು ಹೊರಟಾಗ ಅವರಿಬ್ಬರು ದಿಗ್ಭ್ರಾಂತರಾದರು. ಜಯಂತಿ ಸೇಡು ತೀರಿಸಿಕೊಳ್ಳುವವಳಂತೆ ನುಡಿದಳು. ಇದು ವಿಚಿತ್ರವಾಗಿದೆ. ವಂಶದ ಗೌರವವನ್ನು ಹೊಗಳಿಕೊಂಡು ತಿರುಗಾಡೋದು, ಆದರೆ ಮಾಡೋದು ಈ ರೀತಿಯ ಕೆಲಸ ಎಂದಳು.
ಶಾಮುವಿನ ಹಿಂದೆಯೇ ಹೊರಟ ಕುಮುವಿನ ಬಗ್ಗೆ ಅವಳಿಗೆ ಅಸೂಯೆಯೇ ಎದ್ದು ಕುಣಿಯಿತು. ಶೀಲಾ ಅವಳನ್ನು ಸಾಂತ್ವನಗೊಳಿಸುವಂತೆ ನುಡಿದಳು. ಶಾಮುವಿನ ಸ್ವಭಾವ ನಿನಗೆ ತಿಳಿದೇ ಇದೆ ಜಯಂತಿ. ರಂಗ ಹೇಳಿದ್ದೆಲ್ಲ ಕುಮು ಎಲ್ಲಿ ನಂಬಿಬಿಡ್ತಾಳೋ ಅಂತ ಅವನಿಗೆ ಭಯ ಎಂದಳು. ನಂಬಿದರೆ ಏನೀಗ? ಯಾರದ್ದೋ ಮನೆಯಲ್ಲಿ ಬಚ್ಚಲು ಬಳಿಯುವ ಹುಡುಗಿಗೆ ಯಾಕೆ ಹೆದರಬೇಕು? ಕುಮು ಎಂಥ ಹಿನ್ನೆಲೆಯನ್ನೇ ಹೊಂದಿರಲಿ, ಇಲ್ಲಿಗೆ ಬಂದ ಮೇಲೆ ಆಯ್ತಲ್ಲ ಅವಳು ಪೂರ್ಣಿಮಾಗೆ ಸೇರಿದವಳು ಎಂದಳು ಶೀಲಾ. ಇರಬಹುದು, ಆದರೆ ಪೂರ್ಣಿಮಾದ ಒಡೆಯ ಅವಳಿಗೆ ಹೆದರ್ಬೇಕಾ? ಕುಮು ಸಾಮಾನ್ಯದ ಹುಡುಗಿಯಲ್ಲ. ಅವಳ ಹಿನ್ನೆಲೆ ಏನೇ ಇರಲಿ ಬಹಳ ತಿಳುವಳಿಕೆ ಇದೆ ಅವಳಿಗೆ. ನಾನು ಮತ್ತೊಬ್ಬರ ಆಶ್ರಯದಲ್ಲಿರೋಕೆ ಇಷ್ಟಪಡುವುದಿಲ್ಲ. ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಇದ್ದಾಳೆ. ಅದಕ್ಕೆ ಶಾಮು ಮಾತ್ರ ಒಪ್ತಾ ಇಲ್ಲ ಗೊತ್ತಾ ಜಯಂತಿ ನಿನಗೆ ಎಂದಳು. ಯಾಕೆ ಒಪ್ತಾನೆ ಹೇಳು? ಅದು ಧರ್ಮವೂ ಅಲ್ಲ. ಒಂದು ಹಿಡಿ ಅನ್ನ ಹಾಕೋಕೆ ಆಗಲಿಲ್ಲ, ಕೆಲಸ ಮಾಡಿಸ್ಕೊಂಡು ಹಾಕ್ತಾರೆ ಅಂತಾರೋ ಇಲ್ವೋ ಜನ, ಅದಕ್ಕಾಗಿ ಹೆದರ್ತಾನೆ. ಯಾಕೆ? ಅವಳನ್ನು ಇಲ್ಲಿಗೆ ಕರೆತರುವಂತಹ ಅವಶ್ಯಕತೆಯಾದರೂ ಏನಿತ್ತು? ಹಾಯಾಗಿರಬಹುದಾಗಿತ್ತಲ್ಲ. ಹಾಗಾಗಲ್ಲ, ಅವರು ನಮಗೆ ದೂರದ ನೆಂಟರಾಗಬೇಕು ಎಂದಳು. ಇರಬಹುದು, ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ತಂದಿಟ್ಟುಕೊಂಡ್ರಂತೆ. ಅವಳಿಗೆ ಬೇರೆ ಯಾರಿಲ್ಲವೇನು? ಯಾಕೆ? ಅತ್ತೆಯೋ ಯಾರೋ ಅಂದ್ರಲ್ಲ, ಅವರೇ ಸಾಕಬಹುದಾಗಿತ್ತು ಅವಳಿಗೆ. ಅವರ ಮನೆಯಲ್ಲಿ ಅವಳಿಗೆ ಇರೋಕ್ಕೆ ಅವಕಾಶವಿಲ್ಲ ಅಂತ ತಾನೇ ಇಲ್ಲಿಗೆ ಕರೆದುಕೊಂಡು ಬಂದ ಶಾಮು. ಕರೆದುಕೊಂಡು ಬಂದರೆ ತಪ್ಪು ಅಂತ ಹೇಳಲಿಲ್ಲ, ಆದರೆ ಆಡಿಕೊಳ್ಳುವವರಿಗೆ ಒಂದು ಮಾರ್ಗ ತೋರಿಸಿಕೊಟ್ಟಂತಾಯಿತು ಎಂದಳು. ಆಡುವವರನ್ನು ತಡೆಯುವವರು ಯಾರು ಜಯಂತಿ? ಕುಮು ಒಳ್ಳೆಯ ಹುಡುಗಿ, ಕಷ್ಟದಲ್ಲಿ ಬೆಳೆದು ಬಂದವಳು. ಅವಳಿಗೆ ಯಾವ ಬಗೆಯ ತೊಂದರೆ ಆಗಬಾರದು ಅಂತ ಶಾಮುವಿನ ಅಭಿಪ್ರಾಯ. ನಿಮ್ಮಣ್ಣನಿಗೆ ಈ ಒಳ್ಳೆ ಬುದ್ಧಿ ಯಾವಾಗಿನಿಂದ ಬಂತೋ ನಾ ಕಾಣೆ. ಶ್ಯಾಮು ಹೀಗೆ ಅಂತ ಅವನ ಒಡ ಹುಟ್ಟಿದವಳಾದ ನಂಗೆ ತಿಳಿದಿಲ್ಲ. ಇನ್ನು ನಿನಗೆ ಅವನ ಸ್ವಭಾವದ ಪರಿಚಯ ಹೇಗಾದೀತು ಬಿಡು ಎಂದಳು ಶೀಲಾ. ನಾನು ಎಲ್ಲರಂತಲ್ಲ, ಯಾರದ್ದೇ ಸ್ವಭಾವ ಹೀಗೆ ಅಂತ ಬಹುಬೇಗ ನನಗೆ ತಿಳಿದು ಬಿಡುತ್ತೆ ಶೀಲಾ. ನಿಮ್ಮಣ್ಣನ ಸ್ವಭಾವದ ಪರಿಚಯ ನಿಂಗಿಲ್ಲದಿದ್ದರೆ ನನಗೂ ಇಲ್ಲ ಅಂತ ತಿಳಿಯಬೇಡ ನೀನು. ಅದು ನಿನ್ನ ಮೂರ್ಖತನ. ಅವರು ಬಲು ಕೋಪಿಷ್ಟರು ನಿಜ, ಆದರೆ ಆ ಕೋಪಕ್ಕೆ ಕಾರಣವೇನು ಅಂತ ನಾನು ತಿಳಿದಿದ್ದೆ. ಸರಿ ಜಯಂತಿ, ಬರ್ತೀಯಾ? ಒಳಗೆ ಹೋಗೋಣ ಎಂದಳು. ಬೇಡ, ನಾನಿನ್ನೂ ಹೋಗ್ತೀನಿ. ಬಂದ ಕೆಲಸವಾಯ್ತಲ್ಲ, ಕುಮುದಿನಿಯನ್ನು ನೋಡಿಯೂ ಆಯ್ತು, ಟೀನು ಆಯ್ತಲ್ಲ. ಇನ್ನೇನು? ಜಯಂತಿ ಕಾರಿನತ್ತ ಹೊರಟಳು. ಮತ್ತೆ ಎಂದು ಬರ್ತೀಯಾ? ಹೇಳಲಾರೆ. ಸುಮ್ಮನೆ ಕಾರಣವಿಲ್ಲದೆ ಯಾಕೆ ಬರಲಿ ಹೇಳು? ಕುಮು ಇದ್ದಾಳೆ ಅಂತ ಬರೋದನ್ನ ನಿಲ್ಲಿಸಿ ಬಿಡಬೇಡ ಜಯಂತಿ. ಅವಳು ಯಾವ ಲೆಕ್ಕ? ಅವಳಿಗೂ ನನಗೂ ಏನು ಸಂಬಂಧ? ಕುಮು ಇಲ್ಲಿಗೆ ಬಂದ ಮೇಲೆ ಅವಳಿಗೂ ನಿನಗೂ ಸಂಬಂಧ ಬಂದೇ ಬರುತ್ತದೆ ಜಯಂತಿ. ಇನ್ನೆಷ್ಟು ಕಾಲ ಹೇಳು? ಈ ಮನೆಗೆ ನೀನು ಸೊಸೆಯಾಗಿ ಬಂದ ಮೇಲೆ ಎಲ್ಲ ಸರಿಪಡಿಸುವಂತೆ ಎಂದಳು. ನಾನು ಇಲ್ಲಿಗೆ ಬರುವ ಭರವಸೆಯೇ ನನ್ನಲ್ಲಿಲ್ಲ ಶೀಲಾ. ಯಾಕೋ ಪರಿಸ್ಥಿತಿ ಹದಗೆಡ್ತಾ ಇದೆ ಅನ್ನಿಸ್ತಿದೆ. ಶಾಮುಗೆ ನನ್ನ ಮೇಲೆ ಏನೋ ಒಂದು ಬಗೆಯ ಕೋಪ. ನಾನು ಅವರಿಗೆ ಏನು ಮಾಡಿದ್ದೀನೋ ಏನೋ ತಿಳಿಯದು ಎಂದಳು. ಆದರೂ ಶಾಮುವಿಗಾಗಿ ನೀನು ಹಂಬಲಿಸುವುದನ್ನು ನೋಡಿದರೆ ನನಗೆ ಸಂಕಟವಾಗುತ್ತೆ ಜಯಂತಿ. ಹೋಗಲಿ, ಅವನನ್ನು ಬಿಟ್ಟು ಬಿಡಬಾರದೇಕೆ? ಅದು ಸಾಧ್ಯವೇ ಇಲ್ಲ. ಈ ದೇಹದಲ್ಲಿ ಜೀವ ಇರುವವರೆಗೂ ಯಾರು ಏನೇ ಹೇಳಿದರೂ ನಾನು ಶಾಮುನನ್ನು ಬಿಡಲಾರೆ. ನಮ್ಮಿಬ್ಬರ ನಡುವೆ ಯಾರೇ ಬಂದರೂ ಸಹಿಸಲಾರೆ. ನೀನು ಗೋಪಿನಾಥನನ್ನು ಬಿಟ್ಟು ಕೊಟ್ಟಂತೆ ಮಾತ್ರ ನಾನು ಶಾಮುನನ್ನು ಬಿಟ್ಟು ಕೊಡಲ್ಲ ಎಂದಳು. ಗೋಪಿನಾಥನ ಹೆಸರು ಕೇಳಿದೊಡನೆ ಶೀಲಾಳ ಮುಖ ಪೆಚ್ಚಾಯಿತು. ಅವಳೆಂದಳು, ಜಯಂತಿ, ನಾನು ಏನು ಹೇಳಲಿ? ನನಗೆ ಇಲ್ಲಿ ಯಾವ ಬಗೆಯ ಸ್ವತಂತ್ರವಿದೆ ಜಯಂತಿ? ನಾನು ಏನು ಹೇಳಲಿ? ಇಲ್ಲಿ ಯಾವ ಬಗೆಯ ಸ್ವತಂತ್ರವೂ ಇಲ್ಲ. ಪೂರ್ಣಿಮಾದಿಂದ ಹೊರಗೆ ಕಾಲಿಡುವುದಕ್ಕೂ ನನಗೆ ಸ್ವಾತಂತ್ರ್ಯವಿಲ್ಲ. ನನ್ನ ಸ್ಥಿತಿ ಹೀಗಿದೆ. ಬಡತನವೋ ಸಿರಿತನವೋ ಹೇಗಾದರಾಗಲಿ ಈ ಬಂಧನದಿಂದ ಪಾರಾಗೋಕೆ ದಾರಿ ಇಲ್ಲ ಎಂದು ಮರುಗಿದಳು. ಗೋಪಿನಾಥ ನಿನಗಾಗಿ ಹಂಬಲಿಸಿದ್ರು, ಆದರೆ ನೀನು ಅಣ್ಣನಿಗೋಸ್ಕರ ಹೆದರಿ ಪೂರ್ಣಿಮಾದೊಳಗೆ ಅಡಗಿ ಕುಳಿತೆ. ಆದರೆ ನಾನು ಹಾಗೆ ಇರಲಾರೆ ಶೀಲಾ. ಶಾಮುವಿಗಾಗಿ ಏನು ಬೇಕಾದರೂ ಮಾಡಬಲ್ಲೆ, ಆ ಧೈರ್ಯ ನನಗಿದೆ ಎಂದಳು.
ಕುಮುವಿನ ಬಗ್ಗೆ ನೀನು ಸಂಶಯ ಪಡಬೇಕಾದದ್ದೇನಿಲ್ಲ. ಅವಳನ್ನು ಶಾಮು ಎಂದಿಗೂ ಲಗ್ನ ಆಗಲಾರ. ಜಯಂತಿ ಹೀಗೆಂದ್ಲು. ಕುಮುದಿನಿಯನ್ನು ಈ ಮನೆಯ ಸೊಸೆಯಾಗಿ ತೆಗೆದುಕೊಂಡ್ರೆ ನಗೆಗೀಡಾಗಿತ್ತು. ಅವಳೆಲ್ಲಿ, ನೀವೆಲ್ಲಿ? ಪೂರ್ಣಿಮಾದ ಒಡತಿ ಆಗೋಷ್ಟು ಯೋಗ್ಯತೆ ಅವಳಲ್ಲಿ ಏನಿದೆ ಅಂತ ಯಾರು ತಾನೇ ಹೇಳಲು ಸಾಧ್ಯ, ಊಹಿಸಲು ಅಸಾಧ್ಯ. ಅವಳು ಪ್ರಾಯಶಃ ಈ ರೀತಿಯ ವೈಭವದ ಜೀವನವನ್ನು ಕಂಡಿರಲಾರಳು. ಹಾಗೆ ಅಂತ ಒಂದು ವ್ಯಕ್ತಿಯನ್ನು ನಾವು ಗಳೆಯುವ ಹಾಗಿಲ್ಲ ಅಲ್ಲವೇ ಜಯಂತಿ? ಯಾರ್ಯಾರ ಭಾಗ್ಯ ಎಲ್ಲೆಲ್ಲಿ ಇದೆಯೋ ಯಾರು ಕಾಣೆ. ಆದರೂ ಪ್ರೇಮಿಸುವಾಗ ಯೋಚಿಸಿ ನೋಡಬೇಕು. ನಮ್ಮ ಅಂತಸ್ತಿಗೆ ತಕ್ಕಂತೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಒಬ್ಬರ ಸಂಬಂಧ ಬೆಳೆಸಿದರೆ ಉತ್ತಮ, ಇಲ್ಲದಿದ್ದರೆ ತಪ್ಪಾದೀತು. ಅವಳ ಮಾತು ಕೇಳಿದ ಶೀಲಾಗೆ ಹೃದಯ ಪಿರಿಯುವಂತೆ ಆಯಿತು. ಎಂತಹ ವ್ಯಂಗ್ಯ! ನಾನು ಗೋಪಿನಾಥನನ್ನು ಪ್ರೀತಿಸಿದ್ದೇ ನನ್ನ ಅಂತಸ್ತಿಗೆ ಸರಿ ಇಲ್ಲ ಎಂದಂತಾಯಿತು ಅವಳ ಮಾತಿನ ಪ್ರಕಾರ. ನನ್ನನ್ನು ಕುರಿತೇ ಆಡಿರಬಹುದು ಇವಳು. ಶೀಲಾಳಿಗೆ ಜಯಂತಿಯ ಬಗ್ಗೆ ಇದ್ದ ಅಭಿಮಾನಕ್ಕೆ ಧಕ್ಕೆ ತರುವಂತಹ ಮಾತನಾಡಿದಳು ಜಯಂತಿ. ಕುಮುವಿನ ಪೂರ್ವೋತ್ತರ ನಮಗೆ ಅಷ್ಟಾಗಿ ತಿಳಿಯದು ಜಯಂತಿ. ನಾವು ಅಂದುಕೊಂಡಂತೆ ಅಷ್ಟು ದರಿದ್ರಳೇನಲ್ಲ ಅವಳು. ಆದರೆ ಅವಳ ಸ್ಥಿತಿಗತಿ ಚೆನ್ನಾಗಿಲ್ಲ ಪಾಪ. ಜಯಂತಿಯೊಡನೆ ಪೂರ್ಣಿಮಾದ ಗೇಟಿನವರೆಗೂ ಬಂದಳು ಶೀಲಾ. ಶೀಲಾ, ನಾನಿನ್ನು ಬರಲಾ? ಹ್ಞೂ ಎಂದಳು. ಜಯಂತಿ ತನ್ನ ಕಾರಿನೊಳಗೆ ಕುಳಿತು ಹೊರಟು ಬಿಟ್ಟಳು. ಶೀಲಾ ನಿಟ್ಟುಸಿರನ್ನು ಬಿಡುತ್ತಾ ಪೋರ್ಟಿಕೋದಲ್ಲಿ ನಿಂತು ಬಿಟ್ಟಳು ಯೋಚಿಸುತ್ತಾ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು, ನಮಸ್ಕಾರ.